ರೆಡಿನಾ? ಎಸ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಲಾಸ್ಟ್ ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲೆಲ್ಲ ಕುತ್ತಾರ್ಗೆ ಹೋಗಿ ಕೊರಗಜ್ಜ ಅವರ ದರ್ಶನ ಮಾಡ್ಕೊಂಡು ಬಂದಿದ್ ನೀವೆಲ್ಲರೂ ನೋಡಿದೀರಾ. ಎಸ್, ನನ್ಗನ್ನಿಸ್ತು ಅಂದ್ರೆ ಇದ್ರದ್ದು ಡೀಟೇಲ್ಡ್ ವಿಡಿಯೋ ಮಾಡಬೇಕು ಅಂತ ಹೇಳಿ. ಬಿಕಾಸ್ ನಾವೇನು ಟ್ರಾವೆಲ್ ವ್ಲಾಗ್ ಮಾಡಿದ್ವೋ ಅದ್ರಲ್ಲಿ ನಾವು ಡೈರೆಕ್ಟ್ ಆಗಿ ಮಾತಾಡಿದ್ರಿಂದ ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಡಕ್ಕಾಗಿರ್ಲಿಲ್ಲ. ಅಂದ್ರೆ ನಾವು ಹೇಗೆ ಹೋದ್ವಿ ಅಂಡ್ ಏನು ಟ್ರೈನ್ದು ಚಾರ್ಜಸ್ ಎಲ್ಲ ಎಷ್ಟಾಯ್ತು ಅಂಡ್ ಅಲ್ಲೆಲ್ಲ ನಮಗೆ ಖರ್ಚು ಏನಾಯ್ತು ಅಂತ ಹೇಳಿ, ಯಾಕೆ ಒಂದು ಡೀಟೇಲ್ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಇವತ್ತಿನ ವ್ಲಾಗ್ನ ಮಾಡ್ತಾ ಇದೀವಿ. ಅಂಡ್ ನಾನು ಒಂದು ಆ ವ್ಲಾಗ್ ಎಲ್ಲ ಹೇಳಿದ್ದೆ, ನಮಗೂ ಕೂಡ ಏನು ಕೊರಗಜ್ಜ ದರ್ಶನ ಮಾಡಿ ಬಂದ್ಮೇಲೆ ಒಂದಷ್ಟು ನಮ್ಮ ಲೈಫಲ್ಲೂ ಪಾಸಿಟಿವ್ ಬೆಳವಣಿಗೆ ಅನುಭವ ಕೂಡ ಆಗಿದೆ. ಅಂಡ್ ನಾವು ಕೊರಗಜ್ಜ ಅವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಏನು ಈ ಮಿರಾಕಲ್ ಅಂತಾರಲ್ವಾ, ಆ ತರ ಅನ್ನಿಸ್ತು. ಅಂಡ್ ನಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ಹೇಳಿ ನಾನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡಿ, ಕೊನೆಯಲ್ಲಿ ನಾನು ಏನಾಯ್ತು ಅಂತ ಹೇಳಿ ಹೇಳ್ತೀನಿ. ಸೊ ಇವಾಗ ಫಸ್ಟಿಗೆ ನಾವು ಹೇಗೆ ಹೋದ್ವಿ ಬೆಂಗಳೂರಿಂದ ಮಂಗಳೂರಿಗೆ ಅಂಡ್ ಕುತ್ತಾರ್ಗೆ ಹೇಗೆ ಹೋದ್ವಿ ಅಂತ ನಾನು ಒಂದೊಂದೇ ಡೀಟೇಲ್ ಒಂದೊಂದೇ ನಾನು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ಎಸ್, ಫಸ್ಟಿಗೆ ನಾವು ಹೋಗಿದ್ದು ನೀವು ನೋಡಿರ್ಬೋದು ಟ್ರಾವೆಲಿಂಗ್ ಬ್ಲಾಗ್ ಅಲ್ಲೆಲ್ಲ. ಟ್ರೈನಲ್ಲಿ ಹೋಗಿದ್ವಿ, ಸಖತ್ತು ಎಂಜಾಯ್ ಮಾಡ್ಕೊಂಡು ಟ್ರಾವೆಲಿಂಗ್ ನ ಹೋದ್ವಿ. ಅಂಡ್ ಫಸ್ಟಿಗೆ ಟ್ರೈನಿಗೆ ಏನ್ ಚಾರ್ಜಸ್ ಅಂತ ಹೇಳ್ಬಿಡ್ತೀವಿ. ಸೊ ಹೇಳ್ತೀಯಾ ನೀನೆ ಅಲ್ಲ? ಟ್ರೈನ್ ಟಿಕೆಟ್ ಅಂದ್ರೆ ಇಬ್ರು ಹೋಗಿದ್ವಿ, ಬಟ್ ಮೇನ್ಲಿ ಇವರೇ ತಗೊಂಡ್ಬಂದಿದ್ದು. ಮಂಗಳೂರಿಗೆ ಆಲ್ಮೋಸ್ಟ್ ಟ್ರೈನ್ 1 ಮಂತ್ ಬಿಫೋರೇ ಮಾಡಬೇಕು. ಯಾಕೆಂದ್ರೆ 1 ವೀಕ್ 3-4 ಡೇಸ್ ಅಂದ್ರೆ ಬುಕಿಂಗ್ ಆಗಲ್ಲ. ಮತ್ತೆ ತತ್ಕಾಲಲ್ಲಿ ಮಾಡಕ್ ಹೋದ್ರಂತೂ ಸೀಟ್ಸ್ ಅಂತೂ ಪಕ್ಕ ತತ್ಕಾಲಲ್ಲೂ ಸಿಗಲ್ಲ. ಆಲ್ಮೋಸ್ಟ್ ನೀವು ಬುಕಿಂಗ್ ಮಾಡೋದಿದ್ರೆ 1 ಮಂತ್ ಬ್ಯಾಕ್ ಮಾಡಬೇಕು ಬುಕಿಂಗು. ಅಂದ್ರೆ ಮೇ ಬಿ ವೀಕ್ ಡೇಸ್ ಅಲ್ಲಿ ಹೋದ್ರೆ ಸಿಗಬಹುದು, ಬಟ್ ನಾವು ವೀಕೆಂಡ್ಸ್ ಅಲ್ಲಿ ಹೋಗಿದ್ದು. ಸೊ ಹಾಗಾಗಿ ನಮ್ಗೆ ಸಿಗ್ಲಿಲ್ವಾ ಅಂತ ಗೊತ್ತಾಗ್ಲಿಲ್ಲ. ಸೊ ನೀವು ಬೆಟರ್ ನೀವು ಹೋಗ್ತಾ ಇರೋ ಡೇಟ್ ನಿಮ್ಗೆ ಕನ್ಫರ್ಮ್ ಇತ್ತು ಅಂತ ಹೇಳಿದ್ರೆ ಒಂದು 15 ಡೇಸ್ ಬಿಫೋರೆ ನೀವು ಬುಕಿಂಗ್ ಮಾಡ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಅಂಡ್ ನೀವು ಟ್ರೈನಲ್ಲಿ ಬ್ಯಾಂಗ್ಳೂರ್ ಟು ಮಂಗಳೂರು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಜನರಲ್ ಬಂದು 160 ರೂಪೀಸ್ ಇರುತ್ತೆ, ಒಬ್ರಿಗೆ 160 ರೂಪಾಯಿ ಇರುತ್ತೆ. ಅಂಡ್ ನೀವು ಸ್ಲೀಪರ್ ಕೋಚ್ ಹೋಗ್ತೀರಾ ಅಂತ ಹೇಳಿದ್ರೆ 310 ರೂಪಾಯಿ ಇರುತ್ತೆ. ಅದರ್ವೈಸ್ ನೀವು AC ನ ಆಪ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ 800 ಸಮ್ ಚೇಂಜ್ ಇರುತ್ತೆ ಅಷ್ಟೇನೆ. ಸೊ ನಾವು ಇನ್ನೊಂದೇನಂದ್ರೆ AC ನ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೈಟ್ ಜರ್ನಿ ಮಾಡೋರ್ಗೆ ಆಲ್ಮೋಸ್ಟ್ ಮಂಗಳೂರಿಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ತುಂಬಾ ಚಳಿ ಇರುತ್ತೆ. AC ನ ಅವಶ್ಯಕತೆ ಇಲ್ಲ. ಮಾಮೂಲಿ ಸ್ಲೀಪರ್ ಕೋಚ್ ನ ಬುಕ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಹೋಗ್ಬೋದು. ಅಲ್ಲ, AC ನಿಮ್ ಕಂಫರ್ಟಬಲ್, AC ಮಾಡೋದಿದ್ರೆ AC ಮಾಡ್ಕೊಂಡು ಹೋಗಿ. ಅಂದ್ರೆ ಜನರಲ್ ಮಾಮೂಲಿ ಸ್ಲೀಪರ್ ಕೋಚ್ ಮಾಡಿದ್ರೇನೆ ಬೆಟರ್ ಅನ್ಸುತ್ತೆ. ಯಾಕೆಂದ್ರೆ ಆಲ್ಮೋಸ್ಟ್ ಚಳಿ ಜಾಸ್ತಿ ಇರುತ್ತೆ. ನೀವು ಅಲ್ಲೇ ಬೆಡ್ಶೀಟ್ ಹುಡುಕ್ತಾ ಇರ್ತೀರಾ, ಮಲಗಿದ್ರೆ ತುಂಬಾ ಚಳಿ ಆಗ್ತಾ ಇರುತ್ತೆ. ಇವಾಗ ಕಂಫರ್ಟಬಲ್. ಹೌದು, ನಮ್ಗೆ ನಾವು ಸ್ಲೀಪರ್ ಕೋಚ್ ತಗೊಂಡಿದ್ವಿ. 310 ರೂಪಾಯಿ ಒಬ್ರಿಗೆ ಚಾರ್ಜ್, ಟಿಕೆಟ್ ಚಾರ್ಜಸ್. ಸೊ ಕಂಫರ್ಟಬಲ್ ಆಗಿ ಹೋದ್ವಿ. ನಮ್ಗೆ ನೀವು ಕೂಡ ನೋಡಿರ್ಬೋದು ಬ್ಲಾಗ್ ಅಲ್ಲಿ. ಇನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ಒಂದ್ಸಲಿ ಚೆಕ್ ಮಾಡಿ. ಅಂಡ್ ನಾವು ಟ್ರೈನ್ ಇಳಿದಿದ್ದು ಮಂಗಳೂರು ಜಂಕ್ಷನ್ ಅಲ್ಲಿ. ಮಂಗಳೂರು ಜಂಕ್ಷನ್ ಇಳಿದ್ರು ಸೇಮ್ ಡಿಸ್ಟೆನ್ಸ್, ಅಂಡ್ ಮಂಗಳೂರು ಸೆಂಟ್ರಲ್ ಇಳಿತೀರಾ ಅಂತ ಹೇಳಿದ್ರು ಸೇಮ್ ಡಿಸ್ಟೆನ್ಸ್. ಸೊ ಮಂಗಳೂರು ಜಂಕ್ಷನ್ ಫಸ್ಟ್ ಬರುತ್ತೆ. ನಾವು ಮಂಗಳೂರು ಜಂಕ್ಷನ್ ಅಲ್ಲಿ ಇಳ್ಕೊಂಡ್ವಿ. ಅಲ್ಲಿಂದ ನಾವು ಟ್ರೈನ್ ಇಳಿತಿದ್ದಂಗೆನೆ ನಮ್ಗೆ ಅಲ್ಲಿ ಈ ಪ್ರೀಪೇಡ್ ಆಟೋ ಫೆಸಿಲಿಟಿ ಇರುತ್ತೆ ಅಲ್ವಾ, ಆ ತರ ಇತ್ತು. ಸೊ ನಾವು ಅಲ್ಲಿಂದ ಬಸ್ ಸ್ಟಾಪ್ಗೆ ಒಂದು 1 or 2 ಕಿಲೋಮೀಟರ್ಸ್ ಇತ್ತು ಅನ್ಸುತ್ತೆ. ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗಕ್ಕಾಗಲ್ಲ, ಟೈಮ್ ಎಲ್ಲ ನಾವು ಮ್ಯಾನೇಜ್ ಮಾಡಕ್ಕಾಗಲ್ಲ ಅಂತ ಹೇಳಿ ನಾವು ಅಲ್ಲಿಂದ ಆಟೋ ತಗೊಂಡ್ವಿ ಬಸ್ ಸ್ಟಾಪ್ಗೆ. ಸೊ ಅಲ್ಲೇ ನಾವು ರೂಮ್ಸ್ ನ ಮಾಡ್ಕೊಂಡ್ವಿ, ಫ್ರೆಶ್ ಅಪ್ ಎಲ್ಲ ಆಗಿ ಲಗೇಜ್ ಇಡಕ್ಕೆ ಅಂತ ಹೇಳಿ. ರೂಮ್ಸ್ ನಿಮ್ಗೆ ಈ ಟೆಂಪಲ್ ಹತ್ರ ಹೋಗಿನೂ ಕೂಡ ತಗೋಬಹುದು. ಬಟ್ ನಮ್ಗೇನು ಅಂತ ಹೇಳಿದ್ರೆ, ನಮ್ಗೆ ಟ್ರೈನ್ ಅಲ್ಲಿ ಒಬ್ರು ಯಾವಾಗ್ಲೂ ಬರ್ತಾರಂತೆ ಅಜ್ಜನ್ ದರ್ಶನಕ್ಕೆ. ಅವರು ನಮ್ಗೆ ರೆಕಮೆಂಡ್ ಮಾಡಿದ್ರು, ಈ ಟೆಂಪಲ್ ಎಲ್ಲ ಹೋದ್ರೆ ನಿಮ್ಗೆ ಟೆಂಪಲ್ ಸೈಡ್ ಅಲ್ಲಿ ಹೋದ್ರೆ ರೂಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ ಹೈ ಇರುತ್ತೆ. ಸೊ ನೀವು ರೈಲ್ವೆ ಸ್ಟೇಷನ್ ಕಡೆನೆ ನೋಡ್ಕೊಂಡ್ರೆ ರೀಸನಬಲ್ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗೆ ನಾವು ನೆಕ್ಸ್ಟ್ ಬಸ್ ಹತ್ತಕ್ಕೆ ಈಸಿ ಆಗಿರೋ ತರ ಈ ಬಸ್ ಸ್ಟಾಪ್ ಗೆ ಅಪೋಸಿಟ್ ಆಗಿ ನಾವು ಒಂದು ರೂಮ್ ನ ಮಾಡ್ಕೊಂಡ್ವಿ. ಕಂಕನಾಡಿ ಬಸ್ ಸ್ಟಾಪ್ ಅನ್ಸುತ್ತೆ. ಪ್ರೊನೌನ್ಸಿಯೇಷನ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಸಾರಿ. ಯಾವ್ದು ಸಮೃದ್ಧಿ ಭವನ. ಸಮೃದ್ಧಿ ಭವನ ರೈಲ್ವೆ ಸ್ಟೇಷನ್ ಹತ್ರ ಬಂದು ಪ್ರೀಪೇಡ್ ಆಟೋ ಆಚೆ ಇರುತ್ತಲ್ಲ, ಅಲ್ಲಿ ಏನಾದ್ರು ಚೀಪ್ ಅಂಡ್ ಬೆಸ್ಟ್ ಯಾವ್ದು ಲಾಡ್ಜ್ ಇದೆ ಇಲ್ಲಿ ನಿಯರ್ ಬೈ ಅಂತ ಕೇಳಿದ್ರೆ ಯಾವ್ದು ಸಮೃದ್ಧಿ ಭವನ ಅಂತ 2 ಕಿಲೋಮೀಟರ್ಸ್ ರೈಲ್ವೆ ಸ್ಟೇಷನ್ ಇಂದ ಅಲ್ಲಿ. ಆಟೋ ಚಾರ್ಜುನು ಅಷ್ಟೇ ಅಲ್ಲೇ ಮಾಡ್ತಾರೆ, 50 ರೂಪೀಸ್ 3 ಜನ ಆಟೋ. ಆಮೇಲೆ ನೀವೇನಾದ್ರು 5 ಮೆಂಬರ್ಸ್ 6 ಮೆಂಬರ್ಸ್ ಹೋದ್ರೆ 2 ಆಟೋ ಮಾಡ್ಲೇಬೇಕು. ಯಾಕೆಂದ್ರೆ ಅಲ್ಲಿ ತುಂಬಾ ರೂಲ್ಸ್ ಇದೆ. ಅಲ್ಲಿ 3 ಮೆಂಬರ್ಸ್ ಮೇಲೆ ಆಟೋಗೆ ಹಾಕಲ್ಲ.
ಅದ್ರ ಮೇಲೆ 2 ಆಟೋ ಮಾಡ್ಲೇಬೇಕು. ಸ್ಟ್ರಿಕ್ಟ್ ಇದೆ ಅಂದ್ರೆ ಒಂದ್ 5 ಜನ ಎಲ್ಲ ಇರ್ತೀವಿ ಅಂದ್ರೆ 2 ಆಟೋ ಮಾಡ್ಕೋಬೇಕು. ನಾವು ಕೂಡ 5 ಜನ ಇದ್ವಿ, 2 ಆಟೋನಲ್ಲಿ ಹೋಗಿದ್ದು. ಅಂಡ್ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆದ್ವಿ. ಅಂಡ್ ಕಮಿಂಗ್ ಟು ನಾವು ರೂಮಿಗೆ ಎಷ್ಟು ಪೇ ಮಾಡಿದ್ವಿ ಅಂತ ಹೇಳಿ, ಅಂಡ್ ನಾವು 5 ಜನ ಇದ್ದಿದ್ದು. ಜಸ್ಟ್ ನಾವು ಫ್ರೆಶನ್ ಅಪ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ಒಬ್ರಿಗೆ 200 ಚಾರ್ಜ್ ಮಾಡಿದ್ರು. ನಾವು ಲಗೇಜ್ ಕೂಡ ಇರ್ಬೇಕಿತ್ತಲ್ವಾ, ಸೊ ಹಾಗಾಗಿ ಇಲ್ಲ ನಮ್ಗೆ ಒಂದ್ ರೂಮ್ ಬೇಕು ಅಂತ. ಅಂದ್ರೆ ಈಗ ಹೊಸಬ್ರು ಯಾರಾದ್ರೂ ಹೋದ್ರೆ 1 ಮೆಂಬರ್ಗೆ 200 ಚಾರ್ಜ್ ಮಾಡ್ತಾರೆ. ಹಾಗಾಗಿ 200 ಚಾರ್ಜ್ ಮಾಡಿದ್ರೆ ಫ್ರೆಶ್ ಅಪ್ ಆಗಿ ಆಚೆ ಬಂದ್ಬಿಡ್ಬೇಕು. ಆಚೆ ಬಂದ್ರೆ ನೀವು ಬ್ಯಾಗ್ ತಗೊಂಡ್ ಬರ್ಬೇಕು. ಅಲ್ಲಿ ನೀವು ಹೋಗಿರ್ತಿರೋ ಬ್ಯಾಗ್ ಎಲ್ಲ ತಗೊಂಡು ಅಲ್ಲೆಲ್ಲ ಕ್ಯಾರಿ ಮಾಡಕ್ ಆಗಲ್ಲ ಬ್ಯಾಗ್ ತಗೊಂಡು. ಅಂದ್ರೆ ಅವ್ರು ಹೇಳಿದ್ರು ರೂಮಲ್ಲೇ ಅಂದ್ರೆ ರೂಮ್ ಇಂದ ಹೊರಗಡೆನೆ ರಿಸೆಪ್ಷನ್ ಅಲ್ಲಿ ಇಡಿ ಅಂದ್ರು. ನಾವು ಏನೋ ಸೊ ರಿಸೆಪ್ಷನ್ ಅಲ್ಲಿ ಇಡಿ ಅಂತ ಹೇಳಿದ್ರು. ಬಟ್ ನಮ್ಗೆ ಅದೇನೋ ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ನಮ್ಗೆ ಸಪರೇಟ್ ರೂಮೇ ಬೇಕು ಅಂತ ಹೇಳಿ ನಾವು ಸೊ ಒಂದ್ ರೂಮ್ ನ ತಗೊಂಡ್ವಿ. ಅಲ್ಲಿಂದ ಅಲ್ಲೇ ಬಂತು ರೂಮ್ ಬಂದು ನಮ್ಗೆ ನಾವು ಸ್ವಲ್ಪ ಬಾರ್ಗಿನ್ ಮಾಡಿ 1150 ರೂಮ್ಗೆ. ನಾವು ಹಂಗೂ ಹಾಕೊಂಡ್ರು 1000 ರೂಪೀಸ್, ಸಾರಿ ಹಂಗೂ ಹಿಂಗೂ ಹಾಕೊಂಡ್ರು 1000 ರೂಪೀಸ್ ಆಗುತ್ತೆ. ಇನ್ನ 150 ರೂಪೀಸ್ ಜಾಸ್ತಿ ಅಷ್ಟೇನೆ. 1150 ನಾವು ಪೇ ಮಾಡಿದ್ದು ರೂಮ್ಗೆ. ಬಿಸಿನೀರ್ ಫೆಸಿಲಿಟಿ ಕೂಡ ಆಯ್ತು. ಅಂದ್ರೆ ನಾವು ಆರಾಮಾಗಿ ಫ್ರೆಶ್ ಅಪ್ ಆಗಿ ಅಂಡ್ ಅಲ್ಲಿಂದ ವಾಕಬಲ್ ಇತ್ತು ನಮ್ಗೆ ಬಸ್ ಸ್ಟಾಪ್. ಸೊ ಬಸ್ ಸ್ಟಾಪ್ ಅಲ್ಲಿ ಹೋಗಿ ನಾವು ಕುತ್ತೂರ್ಗೆ ಬಸ್ ಹತ್ತಿದ್ವಿ. ಅಲ್ಲಿಂದ ಆಲ್ಮೋಸ್ಟ್ ಬಸ್ಸಸ್ ಇದೆ. ಕುತ್ತೂರ್ಗೆ ಬಸ್ ಹತ್ತಿದ್ವಿ. ಅಲ್ಲಿಂದ ನಮ್ಗೆ ಡೈರೆಕ್ಟ್ ದೇವಸ್ಥಾನದ ಮುಂದೆನೆ ಸ್ಟಾಪ್ ಕೊಡ್ತಾರೆ. ಅಂದ್ರೆ ಇಲ್ಲಿ ಕುತ್ತೂರ್ ಬಸ್ ಹತ್ಬೇಕು ಅಂದ್ರೆ ಅಲ್ಲಿ ಮಹಾವೀರ್ ಸರ್ಕಲ್ ಅಂತ ಬರುತ್ತೆ. ಮಹಾವೀರ್ ಸರ್ಕಲ್ ಅಲ್ಲಿ ಫ್ಲೇವರ್ ಇದೆ. ಅಲ್ಲಿ ಮಹಾವೀರ್ ಫ್ಲೇವರ್ ಅಂತ ಅಲ್ಲಿರುತ್ತೆ. ಅಲ್ಲಿ ಬಸ್ ಬರುತ್ತೆ 44B. ಕುತ್ತಾರ್ ಡೈರೆಕ್ಟ್ ಟೆಂಪಲ್ ಮುಂದೆನೆ, ಕೊರಗಜ್ಜ ಟೆಂಪಲ್ ಮುಂದೆನೆ ಸ್ಟಾಪ್ ಕೊಡ್ತಾರೆ. ನಾವ್ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಆ ತರದ್ದೆಲ್ಲ ಏನು ಇಲ್ಲ. ಇಲ್ಲಿ ಟೆಂಪಲ್ ಅಂದ್ರೆ ಇಲ್ಲೇ ಎದುರುಗಡೆನೆ ನಮ್ಗೆ ಸ್ಟಾಪ್ ಕೊಡ್ತಾರೆ. ಟೆಂಪಲ್ ಆದಂತ ಒಂದಷ್ಟು ರೂಲ್ಸ್ ಗಳು ಕೂಡ ಇದೆ. ಸೊ ನಾವ್ ಇಲ್ಲಿಂದ ಹೋಗಿರ್ತೀವಿ ಅಂದ್ರೆ ಭಕ್ತಿಯಿಂದ ಅದನ್ನು ಕೂಡ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಒಂದಷ್ಟು ರೂಲ್ಸ್ ಎಲ್ಲ ಇದೆ. ನಾವು ಅಲ್ಲೇನು ನಾನು ವಿಡಿಯೋದಲ್ಲಿ ಹಾಕ್ತೀನಿ ಇವಾಗ ಬೇಕಾದ್ರೆ. ಅದು ಒಂಥರ ಓಪನ್ ಸ್ಪೇಸ್ ಟೆಂಪಲ್. ಪಿಂಕ್ ಕಲರ್ ಒಂದು ಕಾಂಪೌಂಡ್ ಇದೆ. ಸೊ ನಾವು ಅಲ್ಲಿ ಕಾಂಪೌಂಡ್ ಹತ್ರ ಎಂಟ್ರಿ ಹಾಕ್ತಿದೀವಿ ಅಂದಂಗೆ ನಮ್ಗೆ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ಯಾವ್ದು ಅಲೋ ಇರೋದಿಲ್ಲ. ಸೊ ಅಲ್ಲೇ ಇರ್ತಾರೆ ವಿಡಿಯೋ ಇಲ್ಲ ಫೋಟೋ ಇಲ್ಲ ಅಂತ. ಔಟ್ ಸೈಡ್ ಎಲ್ಲ ಸ್ಟ್ರಿಕ್ಟ್ಲಿ ಫೋಟೋಸ್ ವಿಡಿಯೋಸ್ ಏನು ತೆಗಿಯಂಗಿಲ್ಲ. ಅಂಡ್ ಅಲ್ಲಿ ಸಂಜೆ 6:30 ಮೇಲೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ರು. ಈವ್ನಿಂಗ್ 6:30 ಮೇಲೆ ಅಥವಾ ಬೆಳಗ್ಗೆ 6:30 ಒಳಗೆ ಮಹಿಳೆಯರಿಗೆ ಅಂದ್ರೆ ಹೆಣ್ಮಕ್ಳಿಗೆ ಪ್ರವೇಶ ಇರೋದಿಲ್ಲ. ಸೊ ಇನ್ ಬಿಟ್ವೀನ್ ನಾವು ಹೋಗಿ ದರ್ಶನನ ಮಾಡ್ಕೊಳ್ಬಹುದು. ಅಂಡ್ ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಈ ಒಂದು 6:30 ಟೈಮ್ ಮೇಲೆ ಅಲ್ಲಿ ವೆಹಿಕಲ್ಸ್ ಓಡಾಡ್ತಾವಲ್ವಾ, ಅಲ್ಲಿ ಹೆಡ್ಲೈಟ್ಸ್ ಕೂಡ ಆನ್ ಮಾಡೋದಿಲ್ವಂತೆ. ಯಾಕಂದ್ರೆ ಕೋಲ ಅದು ಇದು ಅಂತ ಹೇಳಿ ನಡೀತಾ ಇರತ್ತಲ್ಲ. ಸೊ ಹೆಡ್ಲೈಟ್ಸ್ ಕೂಡ ಆನ್ ಆಗೋದಿಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿದೆ. ಅಂಡ್ ಇನ್ನ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಅಜ್ಜನ್ ಎಲ್ರಿಗೂ ಗೊತ್ತಿರತ್ತೆ. ಕೊರಗಜ್ಜ ಅವರ ದರ್ಶನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅವ್ರಿಗೆ ಏನ ನಾವು ತಗೊಂಡ್ ಹೋಗ್ಬೇಕು ಅಂತ ಹೇಳಿ. ಅಂಡ್ ಅಲ್ಲೇ ಮಾರ್ತಿರ್ತಾರೆ ಚಕ್ಲಿ, ಬೀಡ ಮತ್ತೆ ಶೇಂದಿ ಅಂತ ಏನ್ ಹೇಳ್ತೀವಿ ಅದನ್ನ ತಗೊಂಡೋಗಿ ಸೊ ಭಕ್ತಿಯಿಂದ ಅಜ್ಜನ ಹತ್ರ ಬೇಡ್ಕೊಂಡ್ರೆ ಸೊ ನಿಜವಾಗ್ಲೂ ಅಲ್ಲಿ ಟೆಂಪಲ್ ಒಳಗಡೆ ನಾವು ಎಂಟರ್ ಆಗ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬ್ಸ್. ಏನ್ ಗೊತ್ತಾ, ಇವಾಗ ಯೂಶಲಿ ಎಲ್ಲರ ಲೈಫಲ್ಲೂ ಏನೋ ಒಂದು ಇದ್ದೇ ಇರತ್ತೆ. ಈ ಟೆನ್ಷನ್, ಸ್ಟ್ರೆಸ್, ವರ್ಕ್ ಪ್ರೆಷರ್ ಎಲ್ಲಾನು ಇರುತ್ತೆ. ಅಲ್ಲಿ ಹೋಗಿದ್ದ ನಮಗಾಗಿದ್ದ ಅನುಭವ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಅದೇ ತರ ಆಗ್ಬೇಕು ಅಂತ ಏನಿಲ್ಲ. ಸೊ ನೀವ್ ಯಾರಾದ್ರೂ ಹೋಗಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ನನಗೂ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಂಗೂ ಗೊತ್ತಾಗುತ್ತೆ. ಮತ್ತೆ ಕೊರಗಜ್ಜಾಗ ಹೋದ್ರೆ ತಿರ್ಗಾ ಇನ್ನೊಂದ್ಸತಿ ಹೋಗ್ಬೇಕು ಅನ್ಸುತ್ತೆ. ಹೌದು, ನನ್ಗೆ ಇವಾಗ ನೆನ್ನೆ ಹೋಗ್ ಬಂದಿದೀವಿ. ಐ ಫೀಲ್ ಲೈಕ್ ಇನ್ನೊಂದ್ಸಲ ಹೋಗ್ಬೇಕು ಅಂತ ಹೇಳಿ. ಸೊ ಒಂಥರ ಲೈಫ್ ಅಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗಿದೆ. ಸೊ ಚೆನ್ನಾಗ್ ಅನಿಸ್ತಿದೆ. ಅಲ್ಲಿ ಟೆಂಪಲ್ ಅಲ್ಲೂ ಅಷ್ಟೇ ಒಂದಷ್ಟು ಹೊತ್ತು ಕುತ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಹಾಗೆ ಅಲ್ಲಿ ಕುತ್ಕೊಂಡಿರ್ತೀವಲ್ವಾ, ಒಂಥರ ಪಾಸಿಟಿವ್ ವೈಬ್ಸ್ ಗೊತ್ತಾ. ಏನೋ ನಮಗ್ ಪ್ರಾಬ್ಲಮ್ಸ್ ಇಲ್ಲ, ಏನೋ ಸ್ಟ್ರೆಸ್ ಇಲ್ಲ, ಎಲ್ಲ ಮರ್ತ್ಬಿಟ್ಟು ಏನೋ ಎಲ್ಲರ ಹತ್ರ ಹಾರಾಡೋ ಫ್ರೀ ಬರ್ಡ್ ಅಂತ ಹೇಳ್ತೀವಲ್ಲ ಆ ತರ ಮನ್ಸು ಹಂಗ ಅನಿಸ್ತಾ ಇತ್ತು. ಸೊ ಸಖತ್ತಾಗಿತ್ತು, ಖುಷಿ ಆಯ್ತು, ತೃಪ್ತಿ ಆಯ್ತು. ನಾವ್ ಇನ್ನ ಒಂದ್ಸತಿ ಕೊರಗಜ್ಜಾಗ ಹೋಗ್ಬೇಕು. ಎಲ್ರು ಕೂಡ ಹೇಳ್ತಾ ಇದ್ರು. ನಾನು ಒಂದಷ್ಟು ವಿಡಿಯೋಸ್ ನೋಡ್ತಾ ಇದ್ದೆ. ಅಲ್ಲಿ ಹೋದ್ರೆ ಒಂಥರ ಪಾಸಿಟಿವಿಟಿ, ಲೈಫ್ ಅಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳಿ. ಸೊ ಅಂದ್ರೆ ನಂಬಿಕೆ ಇಲ್ಲದೆ ಕೂಡ ಹೋಗಿರ್ಲಿಲ್ಲ ನಾವು ಕೂಡ. ಬಟ್ ಇಷ್ಟೊಂದು ಪಾಸಿಟಿವಿಟಿ ಅನ್ಸುತ್ತಾ ಅಂತ ನಾವು ಫೀಲ್ ಮಾಡಿದ್ಮೇಲೆ ನಿಜವಾಗ್ಲೂ ಗೊತ್ತಾಗಿದ್ದು.
ಸೊ ಒಂಥರ ಪಾಸಿಟಿವ್ ವೈಬ್ಸ್ ನಮ್ಗಂತೂ ಫೀಲ್ ಆಯ್ತು. ಸಖತ್ತು ಬದಲಾವಣೆ. ಇನ್ನೊಂದು, ನೀವು ಭಕ್ತಿಯಿಂದ ಹೋಗಕ್ ರೆಡಿ ಆಗಿದ್ರೆ ಎಂತ ಟ್ರೈನೇ ಆಗ್ಲಿ ಎಂತ ಬಸ್ಸೇ ಆಗ್ಲಿ ಸಿಕ್ಕಿಲ್ಲ ಅಂದ್ರೂ ನೀವು ಖಂಡಿತ ಅಲ್ಲಿ ಹೋಗೇ ಹೋಗ್ತೀರಾ. ಅದಂತೂ ಖಂಡಿತ. ಯಾಕೆಂದ್ರೆ ಒಂದು ಎಕ್ಸಾಂಪಲ್ ಏನು ಅಂದ್ರೆ, ಎಕ್ಸಾಂಪಲ್ ಇದೆ, ಕೊನೆನಲ್ಲಿ ಹೇಳ್ತೀವಿ. ಎಕ್ಸಾಂಪಲ್ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೌದು, ಕೊನೆನಲ್ಲಿ ಹೇಳ್ತೀವಿ ಅದೇನಾಯ್ತು ಅಂತ ಹೇಳಿ. ಇವಾಗ ಕೊರಗಜ್ಜ ಅವರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮಂಗಳಾದೇವಿ ಟೆಂಪಲ್ಗೆ. ಸೊ ಅಲ್ಲಿಗೂ ಅಷ್ಟೇ, ಈ ಕೊರಗಜ್ಜ ಅವರ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದು ಬಸ್ ಹತ್ತಿದ್ರೆ ಅಲ್ಲಿಂದ ಡೈರೆಕ್ಟ್ ಮಂಗಳಾದೇವಿ ಟೆಂಪಲ್ಗೂ ದೇವಸ್ಥಾನದ ಮುಂದೆನೆ ಸ್ಟಾಪ್ ಕೊಡ್ತಾರೆ ಅಂತ. ಅಂಡ್ ಅಲ್ಲೂ ಹೋಗಿ ದರ್ಶನ ಮುಗಿಸಿದ್ವಿ. ಅಂಡ್ ಅಲ್ಲಿಂದ ಇನ್ನ ಟೈಮ್ ಇತ್ತು ನಮಗೆ. ನಾವಲ್ಲಿ 1:30-2 ಗಂಟೆ ಆಯ್ತಲ್ಲ, 1:30-2 ಗಂಟೆ ಆಯ್ತು ಅಲ್ಲಿ ದರ್ಶನ ಮುಗಿಸೋ ಅಷ್ಟೊತ್ತಿಗೆ. ಎರಡೂ ಕಡೆ ಕೊರಗಜ್ಜ ಮತ್ತೆ ಮಂಗಳಾದೇವಿ ಎರಡೂ ದರ್ಶನ ಮುಗಿಸೋ ಅಷ್ಟೊತ್ತಿಗೆ ನಮ್ಗಿನ್ನ 2 ಗಂಟೆ ಇತ್ತು. ಎಲ್ಲಾನ ಹೋಗೋಣ ಅಂತ ಹೇಳಿ ನಾವು ನೆಕ್ಸ್ಟ್ ಬೀಚ್ ಹೋಗಿ. ಇನ್ನೊಂದೇನಂದ್ರೆ, ಮಂಗಳೂರಲ್ಲಿ ನೀವು ಯಾವುದೇ ಒಂದು ಪ್ಲೇಸ್ ಹೋಗ್ಬೇಕು ಅಂದ್ರೂ 2 hours 1 hour 2 hours ಅಂತೂ ಹಿಡಿಯೋದೇ ಇಲ್ಲ. ಏನಿದ್ರು 20 minutes 15 minutes ಅಲ್ಲಿ ಯಾವ ಪ್ಲೇಸ್ ಇದೆ, ಒಂದೊಂದು ಪ್ಲೇಸ್ಗೆ 15 minutes 20 minutes ಅಷ್ಟೇ ಆಗುತ್ತೆ. ತುಂಬಾ ಟೈಮ್ ಆಗುತ್ತೆ. ಬಸ್ಸು ಅಷ್ಟೇ ತುಂಬಾ ಫಾಸ್ಟ್ ಇದೆ. ಎಲ್ಲೇ ಹೋದ್ರು ಬಸ್ ಮಾತ್ರ ಆಪೋಸಿಟ್. ನೀವು ಯಾವುದೇ ಜಾಗಕ್ಕೆ ಹೋದ್ರು ಬಸ್ ಅಂತೂ ಆಪೋಸಿಟ್ ಇರುತ್ತೆ. 2 kilometers ಆಚೆ ಹೋಗ್ಬೇಕು, ಬಸ್ ಸ್ಟಾಪ್ ಅಲ್ಲಿರುತ್ತೆ ಇಲ್ಲಿರುತ್ತೆ ಅನ್ನೋದು ಟೆನ್ಷನ್ ಇಲ್ಲ. ಆಟೋದಲ್ಲೂ ಹೋಗ್ಬೋದು, ಮತ್ತೆ ಬಸ್ಗಳೇ ಇದೆ, ತುಂಬಾ ಬಸ್ ಇದೆ. ಬಸ್ಸಲ್ಲಂತೂ ಆರಾಮಾಗಿ ಹೋಗ್ಬೋದು. 15 ನಿಮಿಷಕ್ಕಿಂತ ಒಂದ್ ಪ್ಲೇಸ್ಗೆ ಹೆಚ್ಚಿಗಿನ ಟೈಮ್ ಆಗಲ್ಲ. ನಮ್ಗೆ ಇನ್ನೊಂದು ಖುಷಿ ಆಗಿದ್ದು ಅಂದ್ರೆ, ನೀನ್ ಹೇಳ್ದಲ್ಲಮ್ಮ ಈ ಬಸ್ ಟೈಮಿಂಗ್ಸ್ ಆನ್ ಟೈಮ್. ಇವಾಗ ಅಲ್ಲಿ ಕಂಡಕ್ಟರ್ ನಮ್ಗೆ ಹೇಳಿದ್ರು ಸೋಮೇಶ್ವರ ಬೀಚ್ ಹೋಗ್ಬೇಕಾದ್ರೆ ಈ ಟೈಮ್ಗೆ ನಾವು. ಇನ್ನೊಂದು ಸೋಮೇಶ್ವರ ಬೀಚ್ ಹೋಗ್ಬೇಕಾದ್ರೆ ಇನ್ನೊಂದ್ ಏನ್ ಗೊತ್ತಾ, ನಾವು ಕಂಡಕ್ಟರ್ ಕೇಳೋದೇ ಬೇಕಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಗ್ಲಾಸ್ ಮೇಲೆ ಅಂಟಿಸ್ಬಿಟ್ಟಿರ್ತಾರೆ ನೋಡಿ. ಇವಾಗ ನಾವು 2:20 ಹೋಗ್ತಾ ಇದೀವಿ ಅಂದ್ರೆ ಇನ್ 20 minutes ಅಲ್ಲಿ ಸೋಮೇಶ್ವರ ಬೀಚ್ ಅಲ್ಲಿ ಇರ್ತೀವಿ. ಆಮೇಲೆ ಅಲ್ಲಿ ಸೋಮೇಶ್ವರ ಬೀಚ್ ಅಲ್ಲಿ ನಾವು ಆಡಷ್ಟಲ್ಲಿ 1.5 hour ಆಗುತ್ತೆ. 1.5 hour ಅಲ್ಲಿ ತಿರ್ಗಾ 4:30ಗೆ ಅಲ್ಲಿಂದ ಕರೆಕ್ಟ್ ಪಿಕಪ್ ಟೈಮ್ ಇರುತ್ತೆ. 4:30ಗೆ ತಿರ್ಗಾ ರಿಟರ್ನ್ ಅಂತ. ನೀವು ಯಾವ ಜಾಗದಿಂದ ಬಂದಿರ್ತೀರಾ ಆ ಜಾಗಕ್ಕೆ 4:30 ಇಂದ ಇಲ್ಲಿ ತಿರ್ಗಾ 20 minutes ತಿರ್ಗಾ ಆನ್ ಟೈಮ್ ಪಕ್ಕಾ ಟೈಮ್ ಇರುತ್ತೆ. ಅಂಡ್ ಹಾಗೆ ನಾವು ಕೂಡ ಸೋಮೇಶ್ವರ ಬೀಚ್ ಅಲ್ಲಿ ಒಂದಷ್ಟು ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ನಾವು ಏನೋ ರೂಮ್ಗೆ ಬಂದ್ವಿ. ಒಂದು ½ an hour ಫ್ರೆಶನ್ ಅಪ್ ಎಲ್ಲ ಆಗಿ ನೆಕ್ಸ್ಟ್ ಬ್ಯಾಕ್ ಟು ರಿಟರ್ನ್ ಟ್ರೈನ್ ಕೂಡ ಬುಕ್ ಮಾಡ್ಕೊಂಡಿದ್ವಿ. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದ್ವಿ ಅಷ್ಟೇನೆ. 1 day ಹೆಂಗೋಯ್ತು ಅಂತ ಗೊತ್ತಿಲ್ಲ. 1 ದಿನದಲ್ಲಿ ಯಾರಾದ್ರೂ ಹೋಗಿ ಆರಾಮಾಗಿ ಕೊರಗಜ್ಜನ ದರ್ಶನ ಬಜೆಟ್ ಅಲ್ಲಿ ಮಾಡ್ಕೊಂಡು ಬರ್ಬೋದು. ಓವರ್ ಆಲ್ ನಮ್ಗೆ ಖರ್ಚಾಗಿದ್ದಂಥದ್ದು ಊಟ ತಿಂಡಿ ಎಲ್ಲಾನು ಸೇರಿನೇ ಓವರ್ ಆಲ್ ನಮ್ಗೆ ಖರ್ಚಾಗಿದ್ದು 1000 rupees. ಒಬ್ರಿಗೆ 1000 ರೂಪಾಯಿ ಆರಾಮಾಗಿ ಹೋಗಿ ಬರ್ಬೋದು ಆಯ್ತಾ. ಯಾವ್ದೇ ಒಂದು 1000 ರೂಪಾಯಿನೂ ಅನ್ನಿಸ್ಲಿಲ್ಲ. ಆಲ್ಮೋಸ್ಟ್ ಆಗಿರ್ಬೋದು. ಯಾಕಂದ್ರೆ ನೀವು ಅನ್ಕೊಂಡಿರ್ತೀರ ಹೋದ್ರೆ ಅಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗುತ್ತೆ. ಖಂಡಿತವಾಗ್ಲಿಲ್ಲ. 1000 ರೂಪಾಯಿ ಒಬ್ರು ಆರಾಮಾಗಿ ಟ್ರಿಪ್ ಮುಗಿಸ್ಕೊಂಡ್ ಬರ್ಬೋದು. ಕಂಫರ್ಟಬಲ್ ಆಗಿ 1000 ರೂಪಾಯಿ ಹೋಗ್ಬೋದು. ಏನ್ 3000 ಇರ್ಬೇಕು 4000 ಇರ್ಬೇಕು ಅಂತ ಏನು. ಯಾಕಂದ್ರೆ ಎಲ್ರಿಗೂ ಆಸೆ ಇರುತ್ತೆ ಒಂದ್ಸಲ ಕೊರಗಜ್ಜ ಅವರ ದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ. ಅಂದ್ರೆ ಹೇಗ್ ಹೋಗೋದು ಏನು ಎತ್ತ ಅಂತ ಗೊತ್ತಿರಲ್ಲ. ಸೊ ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಸೊ ನೀವು ಕೂಡ ಈ ವಿಡಿಯೋ ನೋಡ್ತಿದ್ರೆ ನಿಮ್ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಸೊ ಯಾರಾದ್ರೂ ಹೋಗ್ಬೇಕು ಅಂತಿದ್ರೆ ಅವ್ರಿಗೆ ಸ್ವಲ್ಪ ಆದ್ರೂ ಯೂಸ್ ಆಗ್ಬೋದು. ಅಂಡ್ ಇವಾಗ ಕಮಿಂಗ್ ಟು ನಮ್ಗೆ ಏನ್ ಅನ್ನಿಸ್ತು, ಯಾವ್ದು ಒಂದು ಮೂಮೆಂಟ್ ಮಿರಾಕಲ್ ಅಂತ ಅನ್ನಿಸ್ತು ಅಂತ ಹೇಳಿ. ಹೇಳಿ ನೀನೆ. ಫಸ್ಟ್ ಗೆ ನಾವು 4 ಜನ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಇದ್ದಿದ್ದು. ನಾವು ಒಂದು 10 ದಿನ ಮುಂಚೆನೆ ಹೋಗಿ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಬಿಕಾಸ್ ನಮ್ ಮಗನ್ನು ಕರ್ಕೊಂಡು ಹೋಗೋದ್ರಿಂದ ನಮ್ಗೆ ಕಂಫರ್ಟಬಲ್ ಬೇಕೇ ಬೇಕು. ಅಂದ್ರೆ ಈಗ ಮಗುನ್ ಕರ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ನಾವು ಜನರಲ್ ಅಲ್ಲೆಲ್ಲ ಕೂತು ಹೋಗಕ್ಕಾಗಲ್ಲ. ಸ್ವಲ್ಪ ಆದ್ರೂ ಕಂಫರ್ಟ್ ಆಗಿ ಹೋಗ್ಬೇಕು ಅಂತ ಹೇಳಿ ನಾವು ಒಂದು 10 ದಿನ ಮುಂಚೆನೆ ನಾವು ಹೋಗಿ ಟ್ರೈನ್ ಟಿಕೆಟ್ ನ ಬುಕ್ ಮಾಡಿದ್ದು. ಸೊ ಅದಾದ್ಮೇಲೆ ಹೋಗೋ ದಿನ ಹೋಗಕ್ಕೆ 1-2 ದಿನ ಇದ್ದೆ ಅಂತ ಹೇಳೋ ತರ ನನ್ನ ತಮ್ಮ ಇನ್ನೊಬ್ಬ ಅವನು ಬರ್ತಾ ಇರ್ಲಿಲ್ಲ. ಸೊ ಅವನು ಸಡನ್ ಆಗಿ ನಾನು ಬರ್ತೀನಿ ಅಂತ ಹೇಳ್ದ. ಸೊ ನನ್ಗೆ ಅಷ್ಟು ದೂರ ಟ್ರಾವೆಲ್ ಅರೌಂಡ್ ಒಂದು 8 to 10 hours ಟ್ರಾವೆಲ್ ಇದೆ. ಸೊ ಅಲ್ಲಿವರೆಗೂ ಅವ್ನು ಜನರಲ್ ಅಲ್ಲಿ ಬರಕ್ ಚಾನ್ಸೇ ಇಲ್ಲ. ಸೊ ಬರಕ್ ಆಗಲ್ಲ. ಅವನಿಗೂ ಅದೇ ಹೇಳ್ದೆ, ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಹೋಗೋಣ ಕಣೋ, ಬರಕ್ ಆಗೋದಿಲ್ಲ. ಯಾಕಂದ್ರೆ ನಾವೇ 10 ದಿನ ಮುಂಚೆ ತತ್ಕಾಲ್ ಟ್ರೈ ಮಾಡಿದ್ವಿ, ಸಿಗ್ಲಿಲ್ಲ. 10 ದಿನ ಮುಂಚೆ ನಾವು ಹೋಗಿ ಬುಕ್ ಮಾಡಿರೋಂಥದ್ದು. ನಿನ್ ಜನರಲ್ ಅಲ್ಲಿ ಸಖತ್ ಕಷ್ಟ ಆಗುತ್ತೆ ಕಣೋ, ಬರಕ್ಕೆ ಬೇಡ ಅಂತ ಹೇಳ್ತೆ. ಸರಿನಾ.
ಸರಿ ಅಂತ ಅಂದ್ಬಿಟ್ಟು ಅವನಿಗೆ ನಾವೆಲ್ಲ ಹೋಗ್ತಾ ಇದೀವಿ, ಅವನೊಬ್ನೇ ಇರಕ್ ಅವನಿಗೂ ಮನ್ಸಿಲ್ಲ. ಸೊ ಏನಾಯ್ತು, ನಾವು ಹೋಗೋ ದಿನ ಈವ್ನಿಂಗ್ ಒಂದು 5 ಗಂಟೆಗೆ ಅವನು ಡಿಸೈಡ್ ಮಾಡಿದ್ದು, ನಾ ಜನರಲ್ ಅಲ್ಲಾದ್ರೂ ಕುತ್ಕೊಂಡು ಹೆಂಗಾದ್ರೂ ಆಗ್ಲಿ ನಾನು ಬಂದೇ ಬರ್ತೀನಿ ಅಂತ ಹೇಳ್ದ. ಸರಿ ನಿನ್ನಿಷ್ಟ, ಈಗ ಅವನಿಗೂ ನಾವು ಡೈರೆಕ್ಟ್ ಆಗಿ ಬರ್ಬೇಡ ಅಂತ ಹೇಳಕ್ ಆಗೋದಿಲ್ಲ. ಸೊ ಸರಿ ನಿನ್ನಿಷ್ಟ, ಅಡ್ಜಸ್ಟ್ ಮಾಡ್ಕೊಂಡು ಬರಂಗಿದ್ರೆ ಬಾ, ಏನು ತೊಂದರೆ ಇಲ್ಲ ಅಂತ ನಾ ಹೇಳ್ದೆ. ಸೊ ಸರಿ ಅಂತ ಹೇಳಿ ನಾವು ಇಲ್ಲಿಂದ 7 ಗಂಟೆಗೆ ಹೊರಟ್ವಿ. ಯಾಕಂದ್ರೆ ನಮ್ಗೆ 8:15 ಟ್ರೈನ್ ಇದ್ದಿದ್ದು. 7 ಗಂಟೆಗೆ ಹೊರಟಾದ್ಮೇಲೆ ನಾವು 4 ಜನ ಇಲ್ಲಿಂದ ಫುಲ್ ಪ್ಲಾನ್ ಮಾಡ್ಕೊಂಡು ಫೋನ್ ಎಲ್ಲ ಮಾಡ್ಕೊಂಡು ಈ ಟೈಮ್ಗೆ ಆ ಬಸ್ ಸ್ಟಾಪಿಗೆ ಬಾ, ಅಲ್ಲಿ ಬಸ್ ಹತ್ತು, ಅಲ್ಲಿಂದ ಪಿಕ್ ಮಾಡ್ಕೊಳ್ತೀವಿ, ಅದು ಇದು ಅಂತ ಹೇಳಿಲ್ಲ ನಾವು. ಮಾತಾಡ್ಕೊಂಡು ನಾವು 4 ಜನ ಹೋದ್ವಿ. ನಾವೇನ್ ಅನ್ಕೊಂಡ್ವಿ ಅವ್ನ್ ಬರಕ್ ಆಗಲ್ಲ ಅಂತಾನೆ ಅನ್ಕೊಂಡಿದ್ದು. ಆಯ್ತಾ, ನಾವು ನೋಡಿದ್ರೆ ಇಲ್ಲಿ ರಾಜ್ಕುಮಾರ್ ನಂದಿನಿ ಲೇಔಟ್ ಸ್ಟಾಪ್ ಇಂದ ಒಂದು BMTC ಬಸ್ ಅಲ್ಲ, ಸಿವಿಲ್ ಬಸ್ ಹತ್ತದು, ಇದಕ್ಕೆ ಕೆಂಗೇರಿ ಹೋಗ್ಬೇಕು ಅಂತ. ಅವ್ನ್ ನೋಡಿದ್ರೆ ಒಂದು ಲಾಸ್ಟ್ ನಲ್ಲಿ, ಯಾರು ನಿಮ್ ತಮ್ಮ ಲಾಸ್ಟ್ ಅಲ್ಲಿ, ಅವ್ನು ನೋಡ್ರೆ ಬ್ಯಾಗ್ ತಗೊಂಡ್ಬಿಟ್ಟು ಡೈರೆಕ್ಟ್ ಆಪೋಸಿಟೇ ಬಂದ್ಬಿಟ್ಟ. ಯಾವ್ದೋ ನಮ್ಮ ಬಸ್ ಮುಂದೆನೆ ಬಂದ್ಬಿಟ್ಟ. ನಮ್ಗೆ ಆಶ್ಚರ್ಯ ಆಗ್ಬಿಡ್ತು. ನಾವು ಫೋನ್ ಮಾಡಿಲ್ಲ, ಏನಿಲ್ಲ, ಇಂಥ ಬಸ್ಸಿಗೆ ಬರ್ತಾ ಇದೀವಿ, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇರು ಅಂತ ನಾವು ಪ್ಲಾನ್ ಮಾಡಿ ಫೋನೇ ಮಾಡಿಲ್ಲ. ನೋಡಿದ್ರೆ ಟಕ್ ಅಂತ ಬಸ್ ಮುಂದೆನೆ ಬಂದ. ಬಸ್ಸಿಗೆ ಮುಂದೆ ಬಂದು ಹಂಗೆ ಗ್ಲಾಸ್ ಅಲ್ಲಿ ನೋಡಿ ಅವನೇ ಹತ್ತದ ನಮ್ ಬಸ್ಸಿಗೆ, ಸಿವಿಲ್ ಬಸ್ಗೆ. ಅದೇ ಸ್ಟಾಪ್ ಅಲ್ಲಿ ನನ್ನ ತಮ್ಮ ಇನ್ನೊಬ್ಬ ಇದ್ದ. ಅವನ್ಗೆ ನಾವ್ 10 ನಿಮಿಷದಿಂದ ನಾವು ಬರ್ತಾ ಇದೀವಿ, ಇದೇ ಬಸ್ಸಿಗತ್ತು ಅಂತೆಲ್ಲ ಕಾಲ್ ಮಾಡ್ಕೊಂಡು ಅಪ್ಡೇಟ್ಸ್ ಕೊಟ್ಕೊಂಡು ಬಂದ್ವಿ. ಬಟ್ ಇವ್ನ್ಗೆ ಯಾವ ಕಾಲು ಇಲ್ಲ, ಇವ್ನ್ ಬರ್ತಾವನೆ ಅನ್ನೋದು ನಮ್ಗೆ ಕನ್ಫರ್ಮೇಶನ್ ಇಲ್ಲ. ಸೊ ಜಸ್ಟ್ ಆ ಬಸ್ ಹೋಗಿ ಅಲ್ಲಿ ಸ್ಟಾಪ್ ಆಯ್ತು. ನಾವೇನು 10 ನಿಮಿಷದಿಂದ ಕಾಲ್ ಮಾಡ್ಕೊಂಡು ಬಂದ್ವಿ ಅಲ್ವಾ, ಅವ್ನ್ ಹತ್ತಕ್ಕೂ ಮುಂಚೆ ಇವನ್ ಹತ್ಕೊಂಡ. ಅದ್ ಹೆಂಗೆ ಅಂದ್ರೆ ಲೈಕ್ ಬಸ್ ಅಲ್ಲಿ ಸ್ಟಾಪ್ ಆಯ್ತು, ಬಸ್ಗೆ ಮುಂದೆನೆ ಆಪೋಸಿಟ್ ಗೆ ಬಂದ. ಆಮೇಲೆ ಪವನ ಹತ್ಕೊ ಅಂತ ನಾವ್ ಹೇಳಿದ್ವಿ. ಆಮೇಲೆ ಇವ್ನ್ ಹತ್ತಾದ್ಮೇಲೆ ಅವ್ನ್ ಹತ್ಕೊಂಡ. ಸೊ ಹಂಗಾಯ್ತು. ಬಂದ ಫೈನಲಿ ಹತ್ಕೊಂಡ್ವಿ, ಟ್ರೈನ್ ಅಲ್ಲಿ ಹತ್ಕೊಂಡು ಹೋದ್ವಿ. ಅಂಡ್ ಟ್ರೈನ್ ಅಲ್ಲಿ ಹೋದ್ಮೇಲೆ ಇನ್ನೊಂದ್ ಏನಾಯ್ತು ಗೊತ್ತಾ, ಇನ್ನೊಂದು ನಮ್ದು RAC ಬುಕ್ ಆಗಿತ್ತು, ಅಂದ್ರೆ ಸೀಟ್ ಕನ್ಫರ್ಮ್ ಆಗಿರ್ಲಿಲ್ಲ. ಫಸ್ಟ್ ನಾವು ಬುಕ್ ಮಾಡಿದಾಗ ಸೀಟ್ ಕನ್ಫರ್ಮ್ ಇತ್ತು. ನಮ್ಗೆ 4 ಗಂಟೆಗೆ ಮೆಸೇಜ್ ಬಂತು, ಈ ತರ RACನೇ ಬಟ್ 2 ಸೀಟ್, ಸಾರಿ 1 ಸೀಟು ಇಬ್ರಿಗೆ ಆಗಿದೆ ಅಂತ ಹೇಳಿ. ಸೊ ಇನ್ನೇನ್ ಲಾಸ್ಟ್ ಟೈಮ್ ಏನು ಮಾಡಕ್ ಆಗೋದಿಲ್ಲ, ನೋಡೋಣ ಅಂತ ಅನ್ಕೊಂಡು ನಾವು ಹೋದ್ವಿ. ಓಕೆ, ಕಂಫರ್ಟಬಲ್ ಆಗಿ ಹೋದ್ವಿ, ಇಲ್ಲ ಅಂತಲ್ಲ. ಬಟ್ ಏನಾಯ್ತು, ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಅಂದ್ರೆ ನಾವು TCಗೆ ಕೇಳ್ಬಿಟ್ಟು ನಮ್ಗೆ ಈ ತರ ಬುಕ್ ಕನ್ಫರ್ಮ್ ಆಗಿತ್ತು ಅಂತ ಹೇಳಿದ್ರೆ ಅವ್ರು ನಮ್ಗೆ ಸೀಟ್ಸ್ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಸೀಟ್ ಖಾಲಿ ಆದ್ರೆ ಕೊಡ್ತಾರೆ. ಇವನು ಜನರಲ್ಗೆ ಹೋಗಿ ಟಿಕೆಟ್ ತಗೊಂಡ, ನನ್ನ ತಮ್ಮ ಇನ್ನೊಬ್ಬ ಜನರಲ್ಗೆ ಹೋಗಿ ಟಿಕೆಟ್ ತಗೊಂಡ. ಸರಿ, ರಿಸರ್ವೇಶನ್ ಹತ್ತಂಗಿಲ್ಲ, ಜನರಲ್ ಟಿಕೆಟ್ ತಗೊಂಡ. ಆಮೇಲೆ ನಾವು ರಿಸರ್ವೇಶನ್ಗೆ ಸ್ಲೀಪರ್ ಕೋಚ್ಗೆ ಹತ್ತಿದ್ವು. 1 ಸೀಟ್ ಅಲ್ಲಿ ಇಬ್ಬಿಬ್ರು ಅಡ್ಜಸ್ಟ್ ಮಾಡಿದ್ವಿ. ನಾವೆಲ್ಲ ಅಡ್ಜಸ್ಟ್ ಮಾಡಿದ್ವು. ಅವ್ನು ಲಾಸ್ಟ್ ಒಂದು ಜನರಲ್ ಟಿಕೆಟ್ ತಗೊಂಡಲ್ಲ, ನಮ್ ಜೊತೆನೆ ಹತ್ತದ. ಮೈಸೂರಲ್ಲಿ ನಾನು ಜನರಲ್ ಹೋಗ್ತೀನಿ ಅಂತ ಸ್ವಲ್ಪ ಹೊತ್ತು ನಮ್ ಜೊತೆ ಕುತ್ಕೊಂಡಿದ್ದ ಅಷ್ಟೇನೆ. ಅದಾದ್ಮೇಲೆ ಹೆಂಗಾಯ್ತು ಅಂತ ಹೇಳಿದ್ರೆ, ಇನ್ನ ಈ TC ಟಿಕೆಟ್ ಕಲೆಕ್ಟರ್ ಎಲ್ಲ ಬರ್ತಾ ಇದ್ರಲ್ವಾ. ಸೊ ಹಾಗಾಗಿ ಅವನೇನ್ ಹೇಳ್ದ, ಸರಿ ನಾನು ಜನರಲ್ಗೆ ಹೋಗ್ತೀನಿ ಅಂತ ಹೇಳ್ದ. ಸರಿ ಹೋಗು ಅಂತ ನಾವು ಕಳ್ಸಿದ್ವಿ. ಸೊ ನಮ್ ಬೋಗಿಯಿಂದ ನೆಕ್ಸ್ಟ್ ಬೋಗಿ ಅಷ್ಟೇನೆ. ಅವನು ಅಲ್ಲೋಗಿ ಜಸ್ಟ್ ನಿಂತ್ಕೊಂಡಂತೆ ಮಂಗ್ಳೂರವ್ರೆ ಯಾರೋ ಒಬ್ರು ಪರಿಚಯ ಆಗಿ, ಈ ತರ ನಮ್ಮವ್ರು ನಾವು ಬುಕ್ ಮಾಡಿದ್ವಿ, ಒಬ್ರು ಬಂದಿಲ್ಲ, ಸೊ ನೀ ಅಡ್ಜಸ್ಟ್ ಮಾಡ್ಕೊಳಪ್ಪ ಇಲ್ಲಿ. 4 ಟಿಕೆಟ್ ಏನೋ ಬುಕ್ ಮಾಡಿದ್ರಂತೆ, ಅವ್ರು ಒಬ್ರು ಯಾರೋ ಬಂದಿಲ್ವಂತೆ. ನೋಡಿ, ಅವನು ಭಕ್ತಿಯಿಂದ ನೀವು ಕೊರಗಜ್ಜಾಗ ಹೋಗ್ಬೇಕು ಅಂದ್ರೆ ದೇವ್ರು ಹೆಂಗ್ ಬೇಕಾದ್ರು ಕರ್ಕೊಂತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ದೇವರಾಣಿಗೂ ಅವನು ಜನರಲ್ ಟಿಕೆಟ್ ಅಲ್ಲಿ ಅವನು ನಿಂತ್ಕೊಂಡು ಕುತ್ಕೊಂಡು ಬತಾನೆ ಅಂತ ಅನ್ಕೊಂಡಿದ್ವು. ಲಾಸ್ಟ್ ಅಲ್ಲಿ ಜನರಲ್ ಸೀಟ್ ಸಿಗುತ್ತೋ ಇಲ್ವೋ ಅಂತ ನಮ್ಗೆ ಡೌಟ್ ಆಗ್ಬಿಟ್ಟಿತ್ತು. ಪಾಪ ಅಷ್ಟು ದೂರ ಮಲ್ಕೊಂಡಲ್ಲಿ ಅದ್ ಹೆಂಗ್ ಬರಕ್ ಆಗುತ್ತೆ ಅಂತ ನೋಡಿದ್ರೆ ಅವನಿಗೆ ಸೀಟ್ ಕನ್ಫರ್ಮ್ ಆಗಿ ಸಿಕ್ತು. ಯಾರೋ ಸೀಟ್ ಬಿಟ್ಕೊಟ್ರು. ನಮ್ಗೆ ಸೀಟ್ ಸಿಗೋಕು ಮುಂಚೆ ಅವ್ನು ಆರಾಮಾಗಿ ಸೆಟಲ್ ಆಗಿ, ನಾವು ನೋಡ್ರೆ ಮಂಗಳೂರಿಗೆ ಕುತ್ಕೊಂಡ್ ಬಂದಿದ್ದೇವೆ. ಇಲ್ಲ, ಒಂದ್ 2 ಅವರ್ ಕೂತಿದ್ವಿ ಅಷ್ಟೇ. ಅದಾದ್ಮೇಲೆ ಅವ್ರು ಸೀಟ್ ನಮ್ಗೆ ಅಡ್ಜಸ್ಟ್ ಮಾಡಿ ಕೊಟ್ಟು, ಸೀಟ್ ಅಡ್ಜಸ್ಟ್ ಮಾಡ್ಕೊಟ್ಟು. ಅದೇ ಒಂದೊಂದು ಅದೇ. ಬಟ್ ಏನ್ ಗೊತ್ತಾ, ನಮ್ಗೆ ಸೀಟ್ ಕನ್ಫರ್ಮ್ ಆಗೋಕು ಮುಂಚೆ ಅವ್ನು ಹೋಗಿ ಸೆಟಲ್ ಆರಾಮಾಗಿ ಸೆಟಲ್ ಆಗಿದ್ದ. ಸೊ ನಮ್ಗೆ ನಿಜವಾಗ್ಲೂ ಅವ್ನು ನಮ್ಕಿನ ಕಂಫರ್ಟಬಲ್ ಆಗಿ ಆರಾಮಾಗಿ ಸ್ಲೀಪರ್ ಕೋಚ್ ಅಲ್ಲಿ ಆರಾಮಾಗಿ ಮಲ್ಕೊಂಡ್ ಬಂದ. ನಾವ್ ಇಲ್ಲಿ ಮೈಸೂರವರೆಗೂ ಕುತ್ಕೊಂಡೇ ಹೋದ್ವು, ಅಂದ್ರೆ ಸೀಟ್ ಸಿಕ್ಕಿಲ್ವಲ್ಲ. ಒಂದೇ RAC 1 ಸೀಟಲ್ಲಿ ಇಬ್ಬಿಬ್ರನ್ನ ಹಂಗೆ ಕುತ್ಕೊಂಡು ಮೈಸೂರ್ಗೆ ಹೋದ್ವು. ಅಲ್ಲಿಂದ ಹಂಗೆ ಸ್ವಲ್ಪ ದೂರ ಹೋಯ್ತಿದ್ದಂಗೆ ಚೆಕಿಂಗ್ ನವ್ರು ಬಂದ್ರು. ಅವ್ರಿಗೆ ಹೇಳಿದ್ವು, ಈ ತರ RAC ಕನ್ಫರ್ಮ್ ಮಾಡ್ಕೊಂಡು ಟಿಕೆಟ್ ಇದಾಗಿಲ್ಲ, ಸೀಟ್ ಕೊಡಿ ಅಂದ್ರೆ ಯಾವ್ದಾದ್ರು ಒಂದೊಂದು ಕೊಟ್ರು. ಹಂಗು ಮಲ್ಕೊಂಡು ಹೋದ್ವು ಮಂಗಳೂರಿಗೆ. ನಾವಿದನ್ನ ಏನ್ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ,
ಭಕ್ತಿಯಿಂದ ವಾಟ್ ಎವರ್ ಏನಾದ್ರೂ ಆಗ್ಲಿ ನಾನು ಹೋಗೇ ಹೋಗ್ತೀನಿ, ಕಷ್ಟಪಟ್ಟಾದ್ರೂ ಹೋಗೇ ಹೋಗ್ತೀನಿ ಅಂತ ಬಂದ್ರೆ ಖಂಡಿತವಾಗ್ಲೂ ಹೋಗ್ಬೋದು. ಏನೋ ಒಂದು ದಾರಿ ತೋರಿಸ್ತಾರೆ, ಒಳ್ಳೇದೇ ಆಗುತ್ತೆ, ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ ಅನ್ನೋದು ನಮ್ಗೆ ಅದೊಂದು ಮಿರಾಕಲ್ ಅನ್ನೋ ತರ ಫೀಲ್ ಆಯ್ತು. ಸೊ ನಿಮ್ಗೆ ಏನ್ ಅನ್ಸುತ್ತೋ ಅಂತ ಗೊತ್ತಿಲ್ಲ, ನಮ್ಗೆ ಅನ್ಸಿದ್ದನ್ನ ನಾವು ಶೇರ್ ಮಾಡ್ತಾ ಇದೀವಿ ಅಷ್ಟೇನೆ. ಅಲ್ವಾ? ಸರಿ. ಅಂಡ್ ರಿಟರ್ನ್ ಬರ್ಬೇಕಾದ್ರೇನು ಅಷ್ಟೇ ನಮ್ಗೆಲ್ಲ ಸೀಟ್ ಕನ್ಫರ್ಮ್ ಇತ್ತು. ಅವನಿಗೆ ಕನ್ಫರ್ಮ್ ಜನರಲ್ ಟಿಕೆಟ್ ತಗೊಂಡ. ರಿಟರ್ನ್ ಸೇಮ್ ಆಯ್ತು, ರಿಟರ್ನ್ ಸೀಟ್ ಸಿಕ್ತು ಸೇಮ್. ರಿಟರ್ನ್ ಅಷ್ಟೇ ಜನರಲ್ ತಗೊಂಡಿದ್ದ, ಸ್ಲೀಪರ್ ಕೋಚ್ ಆರಾಮಾಗಿ ಸಿಕ್ತು, ಆರಾಮಾಗಿ ಕಂಫರ್ಟಬಲ್ ಆಗಿ ತಿರ್ಗಾ ಅಲ್ಲಿ ಯಾರೊಬ್ರು ಮೆಂಬರ್ ಬಂದಿರ್ಲಿಲ್ಲ, ಅವ್ರದ್ದು ಜಾಗ ಅವನಿಗೆ ಫಿಲ್ ಆಯ್ತು. ಸೊ ಆರಾಮಾಗಿ ಬಂದ. ನಮ್ಗೆ ಅದೊಂಥರ ಸಖತ್ ಖುಷಿ ಆಯ್ತು. ಜನರಲ್ ಟಿಕೆಟ್ ತಗೊಂಡು ಸ್ಲೀಪರ್ ಕೋಚ್ ಅಲ್ಲಿ ಯಾರಿಗಾರು ಸೀಟ್ ಸಿಗುತ್ತಾ? ನಾವು 10 ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಎಲ್ಲ ಬುಕಿಂಗ್ ಎಲ್ಲ ಮಾಡ್ಕೊಂಡ್ವಿ. ತಟ್ ಅಂತ ಬಂದ ತಟ್ ಅಂತ ಎಲ್ಲ ಚೆನ್ನಾಗಾಯ್ತು. ನಿಜ ಮಿರಾಕಲ್ ಅನ್ನಿಸ್ತು ನನಗಂತೂ. ಯಾಕೆಂದ್ರೆ ಅವನು ಕಷ್ಟಪಟ್ಟು ಜನರಲ್ ಅಲ್ಲಿ ಕುತ್ಕೊಂಡು ಮತ್ತೆ ಸೀಟ್ ಸಿಗ್ದಲ್ಲೇ ಆತರ ಬಂದಿಲ್ಲ. ಯಾಕೆಂದ್ರೆ ಮಂಗಳೂರಿಂದ ಬೆಂಗಳೂರಿಗೆ ಬರ್ಬೇಕು ಅಂದ್ರೆ ಮಂಗಳೂರಿಂದ ಬೆಂಗಳೂರಿಗೆ ಬರ್ಬೇಕು ಅಂದ್ರೆ ಸೀಟ್ ಎಲ್ಲ ಆಲ್ಮೋಸ್ಟ್ ಟ್ರೈನ್ ಫುಲ್ಲೇ ಆಗಿರುತ್ತೆ, ತುಂಬಾ ರಶ್ ಇತ್ತು. ನೋಡಿ ಬರ್ಬೇಕಾದ್ರೆ ಹೋಗ್ಬೇಕಾದ್ರೂ ಸ್ಲೀಪರ್ ಕೋಚ್ ಅಲ್ಲಿ ಆರಾಮಾಗಿ ಮನ್ಕೊಂಬಂದ, ಮಂಗಳೂರಿಂದ ಬೆಂಗಳೂರು ಬರ್ಬೇಕಾದ್ರೂ ಆರಾಮಾಗಿ ಮನ್ಕೊಂಬಂದ. ಅದೇ ಹೇಳ್ತಾರಲ್ಲ, ಒಂದು ಭಕ್ತಿಯಿಂದ ಹೋಗ್ಬೇಕು ಅಂತ ಹೋಗಿ ಒಳ್ಳೇದಾಗುತ್ತೆ. ತಿರ್ಗಾ ಅಲ್ಲಿಂದ ಬಂದಾದ್ಮೇಲೆ ನನ್ಗಂತೂ ತುಂಬಾ ಒಳ್ಳೇದಾಗಿದೆ. ನಮ್ಮ ಲೈಫಲ್ಲೂ ಅಷ್ಟೇ, ಅಲ್ಲಿ ಹೋಗಿ ಬಂದ್ಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ. ಸೊ ಕಮಿಂಗ್ ವ್ಲಾಗ್ಸ್ ಅಲ್ಲಿ ಹೇಳ್ತೀವಿ. ಯಾಕೆ ಗೊತ್ತಾ, ಈ ವಿಡಿಯೋದಲ್ಲಿ ಏನಾದ್ರೂ ಒಳ್ಳೇದಾಗ್ತಿದೆ ಅಂತ ಹೇಳಿದ್ರೆ ಫಸ್ಟ್ ಶೇರ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಆಗದೆ ಇರೋರು ಎಷ್ಟೊಂದು ಜನ ವಿಡಿಯೋ ನೋಡ್ತಿರ್ತಾರೆ, ಅವ್ರಿಗೆಲ್ಲ ಬೇಜಾರು ಮಾಡಕ್ ನಂಗೆ ಇಷ್ಟ ಇಲ್ಲ. ಅವ್ರು ಯಾವಾಗ್ಲೂ ಖುಷಿಯಾಗಿರ್ಬೇಕು. ಸೊ ಎಲ್ಲ ಟೈಮಲ್ಲಿ ಹೇಳ್ತೀವಿ ಅದು ಕೂಡ ಏನು ಅಂತ ಹೇಳಿ. ಸೊ ಪಾಪ ಅವ್ರಿಗೆಲ್ಲ ಯಾಕೆ ಬೇಜಾರು ಮಾಡೋದಲ್ವಾ? ಎಸ್, ದಟ್ಸ್ ಇಟ್ ಇವತ್ತಿನ ವ್ಲಾಗ್. ಹೋಪ್ ನಿಮ್ಗೂ ಇಷ್ಟ ಆಯ್ತು ಅಂತ, ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಾವು ಮತ್ತೆ ಸಿಗ್ತೀವಿ ಇನ್ನೊಂದು ಹೊಸ ವ್ಲಾಗ್ ಅಲ್ಲಿ. ಅಂಡ್ ಬರ್ಲಾ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಂತರ